ನಮಸ್ಕಾರ ಸ್ನೇಹಿತರೆ, ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಎಲ್ರಿಗೂ SPP ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸುಸ್ವಾಗತ ಸ್ನೇಹಿತರೆ. 2025ರ ಈ ವರ್ಷದಲ್ಲಿ ಈ ಜೂನ್ ತಿಂಗಳ ಭವಿಷ್ಯ ವೃಶ್ಚಿಕ ರಾಶಿಯವರಿಗೆ ಹೇಗಲಿದೆ, ಈ ಜೂನ್ ತಿಂಗಳಿನಲ್ಲಿ ಈ ವೃಶ್ಚಿಕ ರಾಶಿಯವರು ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದಾರೆ, ಯಾವುದರಲ್ಲಿ ಶುಭವಾಗಲಿದೆ, ನಿಮ್ಮ ವೃತ್ತಿ, ಹಣಕಾಸು ಹಾಗೆ ಕುಟುಂಬ ಜೀವನ ಹೇಗಿರಲಿದೆ, ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ, ಗ್ರಹಗಳ ಸಂಚಾರ ಈ ತಿಂಗಳಿನಲ್ಲಿ ಹೇಗಿರ್ತದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಹಾಗೆಯೇ ಈ ತಿಂಗಳಿನಲ್ಲಿ ಬರುವಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರಗಳನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ. ಓಡಿಸಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಸೊ ಫಸ್ಟಿಂದ ಹಿಂದೆ ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಯಾರೇನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಿದ್ದೀರಾ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ. ಈ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಏನೆಲ್ಲ ಬದಲಾವಣೆ ಆಗಲಿದೆ ಅಂತ ಕೇಳೋದಾದ್ರೆ ಸ್ನೇಹಿತರೆ, ವೃಶ್ಚಿಕ ರಾಶಿಯವರು ಆಂತರಿಕ ಶಕ್ತಿ, ತೀವ್ರ ಭಾವನೆಗಳು ಮತ್ತು ಗಟ್ಟಿಯಾದ ನಿರ್ಧಾರಗಳೊಂದಿಗೆ ಪ್ರಸಿದ್ಧರಾಗಿರ್ತಾರೆ ಸ್ನೇಹಿತರೆ. ಮಂಗಳನ ಪ್ರಭಾವವು ಇವರ ಜೀವನದಲ್ಲಿ ಧೈರ್ಯ ಮತ್ತು ಉತ್ಸಾಹವನ್ನು ಹೆಚ್ಚಿಸ್ತಾ ಹೋಗ್ತದೆ. ಜೂನ್ 2025ರ ಈ ತಿಂಗಳಿನಲ್ಲಿ ಗ್ರಹಗಳ ಚಲನೆ ಹೇಗಿರ್ತದೆ ಮತ್ತು ನಕ್ಷತ್ರಗಳ ಸ್ಥಿತಿಗಳು ಮತ್ತು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಪರಿಣಾಮ ಯಾವ ರೀತಿಯಾಗಿರ್ತದೆ, ಈ ಮಾಸದಲ್ಲಿ ವೃತ್ತಿ ಜೀವನ, ಹಣಕಾಸು, ಆರೋಗ್ಯ ಸಂಬಂಧಗಳು ಮತ್ತು ಶುಭ ದಿನಗಳ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೇವೆ. ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ. ಈ ತಿಂಗಳ ಪ್ರಾರಂಭದಲ್ಲಿ ಜೂನ್ 16ರಿಂದ ಜುಲೈ 2ರವರೆಗೆ ಸೂರ್ಯನು ನಿಮ್ಮ ಡೇಕಾನ್ನೊಂದಿಗೆ ತ್ರಿಕೋನ ಸ್ಥಿತಿಯಲ್ಲಿ ಇರ್ತಾನೆ ಸ್ನೇಹಿತರೆ. ಇದು ಆಂತರಿಕ ಶಾಂತಿ ಮತ್ತು ಸಮತೋಲನವನ್ನು ನಿಮ್ಮ ಜೀವನದಲ್ಲಿ ತರ್ತಾ ಹೋಗ್ತದೆ. ಈ ಸಮಯದಲ್ಲಿ ನೀವು ಹೆಚ್ಚು ಪರಿಣಾಮಕಾರಿಯಾಗಿ ಮತ್ತು ಉತ್ಪಾದಕವಾಗಿ ಕಾರ್ಯವನ್ನು ನಿರ್ವಹಿಸಬಹುದಾಗಿದೆ ಮತ್ತು ನಿಮ್ಮ ಸಂಬಂಧಗಳು ಇನ್ನಷ್ಟು ಬಲಗೊಳ್ಳುತ್ತಾ ಹೋಗ್ತವೆ ಸ್ನೇಹಿತರೆ. ಇನ್ನು ಈ ಜೂನ್ ತಿಂಗಳಿನಲ್ಲಿ ಗ್ರಹಗಳ ಸಂಚಾರ ಹೇಗಿರಲಿದೆ, ಗುರು ಮತ್ತು ಶುಕ್ರರ ಚಲನೆಯಿಂದಾಗಿ ಈ ವೃಶ್ಚಿಕ ರಾಶಿಯವರಿಗೆ ಲಾಭದಾಯಕವಾಗಿದೆಯಾ ಅಂತ ಕೇಳೋದಾದರೆ, ಜೂನ್ ತಿಂಗಳಿನಲ್ಲಿ ಗುರುವು ನಿಮ್ಮ 8ನೇ ಮನೆಯಲ್ಲಿರೋದರಿಂದಾಗಿ ಮತ್ತು ಶುಕ್ರನು 6ನೇ ಮನೆಯಲ್ಲಿರುವುದರಿಂದ ಆರೋಗ್ಯದ ಮೇಲೆ ವಿಶೇಷ ಗಮನವನ್ನು ನೀಡಬೇಕಾದಂತಹ ಅಗತ್ಯವನ್ನು ಸೂಚಿಸ್ತಾ ಹೋಗ್ತದೆ ಸ್ನೇಹಿತರೆ. ಈ ಗ್ರಹ ಸ್ಥಿತಿಯು ನಿಮ್ಮ ಆರೋಗ್ಯದ ಸಮಸ್ಯೆಗಳ ಸಂಭವನೀಯತೆಯನ್ನು ಹೆಚ್ಚಿಸ್ತಾ ಹೋಗ್ತದೆ. ಅದರಿಂದ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡ್ತಾ ಹೋಗಿ. ಹಾಗೆ ಗುರು ಮತ್ತು ಶುಕ್ರನ ಚಲನೆಯಿಂದಾಗಿ ನೀವು ಆರ್ಥಿಕವಾಗಿ ಬಲಗೊಳ್ತಾ ಹೋಗ್ತೀರ ಸ್ನೇಹಿತರೆ. ಇನ್ನು ವೃತ್ತಿ ಜೀವನ ಮತ್ತು ಉದ್ಯೋಗದ ಭವಿಷ್ಯ ಹೇಗಿರಲಿದೆ, ಈ ಜೂನ್ ತಿಂಗಳಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ಯಶಸ್ಸು ಸಿಗಲಿದೆಯಾ ಈ ತಿಂಗಳಿನಲ್ಲಿ ಅಂತ ಕೇಳೋದಾದರೆ ಸ್ನೇಹಿತರೆ, ವೃತ್ತಿ ಜೀವನದಲ್ಲಿ ಈ ತಿಂಗಳು ನಿಮ್ಮ ಕಾರ್ಯಪಟುತನ ಮತ್ತು ಸಂಘಟನಾ ಕೌಶಲ್ಯಗಳಿಗೆ ಪರೀಕ್ಷೆಯ ಸಮಯ ಎಂದರೆ ತಪ್ಪಾಗಲಾರದು ಸ್ನೇಹಿತರೆ. ನೀವು ಹೊಣೆ ಹೊತ್ತಿರುವ ಯೋಜನೆಗಳು ಮುಖ್ಯ ಹಂತವನ್ನು ತಲುಪ್ತಾ ಹೋಗ್ತದೆ. ನಿಮ್ಮ ಮೇಲ್ವಿಚಾರಕರು ನಿಮ್ಮ ಮೇಲೆ ಗೌರವದ ದೃಷ್ಟಿಯಿಂದ ನೋಡುವಂತಹ ಸಾಧ್ಯತೆಗಳು ಕೂಡ ಈ ತಿಂಗಳಿನಲ್ಲಿ ನಿಮಗೆ ಕಾಣಿಸ್ತಾ ಹೋಗ್ತದೆ ಸ್ನೇಹಿತರೆ. ಈಗಾಗಲೇ ಒಂದೆಡೆ ಕೆಲಸ ಮಾಡುತ್ತಿರುವಂತಹ ವೃತ್ತಿಪರರಿಗೆ ಇದು ಉತ್ತಮವಾದಂತಹ ಸಮಯವಾಗಿರ್ತದೆ. ನಿಮಗೆ ಬಡ್ತಿ ಸಿಗುವಂತಹ ಚಾನ್ಸಸ್ ಕೂಡ ಈ ಟೈಮ್ನಲ್ಲಿ ನಿಮಗೆ ಸಿಗ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಉದ್ಯೋಗವನ್ನು ಹುಡುಕುವಂಥವರಿಗೆ ಈ ತಿಂಗಳು ಸಂದರ್ಶನಗಳು ಅಥವಾ ಉದ್ಯೋಗದ ಅವಕಾಶಗಳು ಕೂಡ ಬರಬಹುದಾದಂತಹ ಕಾಲ ಇದಾಗಿರ್ತದೆ. ಆದ್ದರಿಂದ ಈ ಸಮಯದಲ್ಲಿ ಬಹಳ ಶಿಸ್ತಿನಿಂದ ಮತ್ತು ಸಂಯಮದಿಂದ ಇದ್ದರೆ ನೀವು ಪ್ರತಿ ಕಾರ್ಯದಲ್ಲೂ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ. ಇನ್ನು ಈ ಜೂನ್ ತಿಂಗಳಿನಲ್ಲಿ ವ್ಯವಹಾರ ಮತ್ತು ಹಣಕಾಸಿನ ಸ್ಥಿತಿ ಹೇಗಿರಲಿದೆ, ಈ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ಲಾಭದಾಯಕವಾಗಿರಲಿದೆಯಾ ಅಂತ ಕೇಳೋದಾದ್ರೆ ಸ್ನೇಹಿತರೆ, ವ್ಯಾಪಾರದಲ್ಲಿ ಹೊಸ ಹೂಡಿಕೆ ಮಾಡಲು ಉತ್ತಮವಾದಂತಹ ಸಮಯ ಇದಾಗಿರ್ತದೆ ಸ್ನೇಹಿತರೆ. ಹಳೆಯ ವ್ಯಾಪಾರಗಳು, ಸಂಬಂಧಗಳು ಮತ್ತೆ ಜೀವಂತವಾಗ್ತಾ ಹೋಗ್ತದೆ. ನಿಮಗೆ ಯಾವುದಾದರೂ ಹಳೆಯ ವ್ಯಾಪಾರಗಳು ಅರ್ಧಕ್ಕೆ ನಿಂತಿದ್ದ ಕಾರಣ ಇದ್ದರೆ ಅದು ಮತ್ತೆ ಜೀವಂತವಾಗ್ತಾ ಹೋಗ್ತದೆ. ಕೆಲವು ಹೊಸ ನಿರ್ಧಾರಗಳ ಪ್ರಯೋಗಗಳನ್ನು ಮಾಡೋದ್ರಿಂದ ನೀವು ಈ ಸಮಯದಲ್ಲಿ ಉತ್ತಮವಾದ ಫಲಿತಾಂಶವನ್ನು ಕೂಡ ಪಡೆಯಬಹುದಾಗಿದೆ ಸ್ನೇಹಿತರೆ. ಈ ತಿಂಗಳಿನಲ್ಲಿ ಹಣಕಾಸಿನ ಹಂಚಿಕೆ ಸರಿಯಾದ ರೀತಿಯಲ್ಲಿ ಮಗರುಡುವುದು ಅಗತ್ಯವಿರ್ತದೆ. ಏಕೆಂದರೆ ಈ ಟೈಮ್ನಲ್ಲಿ ಹಣ ಬರುವಂತಹ ಚಾನ್ಸಸ್ ಇದ್ದರೂ ಅದು ಖರ್ಚಾಗುವಂತಹ ಚಾನ್ಸಸ್ ಜಾಸ್ತಿ ಇದೆ ಸ್ನೇಹಿತರೆ. ಖರ್ಚುಗಳ ಮೇಲೆ ನಿಯಂತ್ರಣವನ್ನು ಸಾಧಿಸಬೇಕಾಗಿರ್ತದೆ. ಹಾಗೆ ನಿಮ್ಮ ಬ್ಯಾಂಕ್ ಸಾಲ ಮತ್ತು ಋಣ ಸಂಬಂಧಿತ ವಿಷಯಗಳು ಮಧ್ಯೆ ತಿಂಗಳಿನಲ್ಲಿ ಬಗೆಹರಿಯುವಂತಹ ಸಾಧ್ಯತೆಗಳು ಇರ್ತದೆ. ಇದರಿಂದ ನಿಮ್ಮ ಸಾಲ ಎಲ್ಲ ತೀರಿ ಮುಕ್ತಿಯೂ ಕೂಡ ದೊರೆತು ಹೋಗ್ತದೆ. ಆದರೆ ಈ ಟೈಮ್ನಲ್ಲಿ ಉಳಿತಾಯ ಮಾಡುವಂತಹ ಜನರಿಗೆ ಬಹಳಷ್ಟು ಎಚ್ಚರಿಕೆಯಿಂದ ಹೂಡಿಕೆಯನ್ನು ಮಾಡಬೇಕಾಗಿರ್ತದೆ. ಅನಿರೀಕ್ಷಿತ ಖರ್ಚುಗಳು ಎದುರಾಗುವಂತಹ ಸಾಧ್ಯತೆಗಳು ಕೂಡ ಈ ತಿಂಗಳಿನಲ್ಲಿ ಬರಲಿದೆ ಸ್ನೇಹಿತರೆ.
ಇನ್ನು ಈ ಜೂನ್ ತಿಂಗಳಿನಲ್ಲಿ ಆರೋಗ್ಯದ ಬಗ್ಗೆ ಹೇಗೆ ಗಮನವನ್ನು ಹರಿಸಬೇಕು, ಈ ವೃಶ್ಚಿಕ ರಾಶಿಯವರು ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಆರೋಗ್ಯದಿಂದ ಅಂತ ಕೇಳೋದಾದ್ರೆ ಸ್ನೇಹಿತರೆ, ಈ ಜೂನ್ ತಿಂಗಳಿನಲ್ಲಿ ಆರೋಗ್ಯದ ಮೇಲೆ ಹೆಚ್ಚಿನ ಗಮನದ ಅಗತ್ಯ ಈ ತಿಂಗಳಿನಲ್ಲಿ ಇರ್ತದೆ ಸ್ನೇಹಿತರೆ. ಗುರು ಮತ್ತು ಶುಕ್ರನ ಸ್ಥಿತಿಗಳು ಆರೋಗ್ಯ ಸಮಸ್ಯೆಯ ಸಂಭವನೀಯತೆಯನ್ನು ಸೂಚಿಸ್ತಾ ಹೋಗ್ತದೆ. ಈ ಸಮಸ್ಯೆಗಳನ್ನು ನೀವು ಕಡಿಮೆ ಮಾಡಲು ಆಹಾರದಲ್ಲಿ ಶುದ್ಧತೆಯತ್ತ ಗಮನವನ್ನು ನೀವು ನೀಡಬೇಕಾಗಿರ್ತದೆ. ಉತ್ಸಾಹದ ಕಾರಣದಿಂದಾಗಿ ಅನವಶ್ಯಕ ಶ್ರಮದಿಂದ ದೈಹಿಕ ಶಕ್ತಿಯಲ್ಲಿ ಕುಂದು ಬರುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಅನವಶ್ಯಕವಾಗಿ ಶ್ರಮವನ್ನು ಪಡೆದಿರಿ ಸ್ನೇಹಿತರೆ. ದಿನಚರಿಯಲ್ಲಿ ವಿಶ್ರಾಂತಿಯ ಸಮಯವನ್ನು ನೀಡಿ ಸ್ನೇಹಿತರೆ. ಹಾಗೆ ಪ್ರತಿದಿನ ನೀವು ಆರೋಗ್ಯಯುತ ಸಮತೋಲನ ಆಹಾರವನ್ನು ಸೇವಿಸಿದ್ದೆ ಆದರೆ ನಿಮ್ಮ ಆರೋಗ್ಯವು ಕೂಡ ಉತ್ತಮವಾಗಿರ್ತದೆ ಸ್ನೇಹಿತರೆ. ಒಟ್ಟಾರೆಯಾಗಿ ಈ ಜೂನ್ ತಿಂಗಳಿನಲ್ಲಿ ಯೋಗ ಅಥವಾ ಪ್ರಾಣಾಯಾಮದ ಅಭ್ಯಾಸ ಉತ್ತಮವಾಗಿರ್ತದೆ ಸ್ನೇಹಿತರೆ. ಇದನ್ನು ಮಾಡೋದ್ರಿಂದ ನಿಮ್ಮ ದೈಹಿಕ ಬಲವೂ ಕೂಡ ಹೆಚ್ಚುತ್ತಾ ಹೋಗ್ತದೆ. ಅದೇ ರೀತಿಯಲ್ಲಿ ಈ ಟೈಮ್ನಲ್ಲಿ ಧ್ಯಾನವನ್ನು ಮಾಡುವುದು ನಿಮ್ಮ ಮನಃಶಾಂತಿಯ ವೃದ್ಧಿಗಾಗಿ ಬಹಳಷ್ಟು ಉಪಯೋಗವಾಗಿರ್ತದೆ. ಅದರಿಂದ ಧ್ಯಾನವನ್ನು ಮಾಡಿ ಸಮತೋಲನವಾದ ಆಹಾರವನ್ನು ಸೇವಿಸ್ತಾ ಹೋಗಿ ಸ್ನೇಹಿತರೆ. ಇನ್ನು ಈ ಜೂನ್ ತಿಂಗಳಿನಲ್ಲಿ ಈ ವೃಶ್ಚಿಕ ರಾಶಿಯವರ ವಿದ್ಯಾರ್ಥಿಗಳ ಭವಿಷ್ಯ ಹೇಗಿರಲಿದೆ ಅಂತ ಕೇಳೋದಾದರೆ, ಹಾಗೆಯೇ ಈ ತಿಂಗಳಿನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವಂತಹ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಫಲಿತಾಂಶಗಳು ಸಿಗ್ತದ ಈ ತಿಂಗಳಲ್ಲಿ ಅಂತ ಕೇಳೋದಾದರೆ ಸ್ನೇಹಿತರೆ, ವಿದ್ಯಾರ್ಥಿಗಳಿಗೆ ಈ ತಿಂಗಳು ಗುರಿ ನಿಶ್ಚಯಿಸಲು ಮತ್ತು ಶ್ರಮಪಟ್ಟು ಸಾಧನೆ ಸಾಧಿಸಲು ಉತ್ತಮವಾದಂತಹ ಋತುಚಕ್ರ ಇದಾಗಿರುತ್ತದೆ ಸ್ನೇಹಿತರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವಂತಹ ವಿದ್ಯಾರ್ಥಿಗಳಿಗೆ ಹೊಸ ಉತ್ಸಾಹದಿಂದ ಮುಂದುವರಿತು ಹೋಗ್ತೀರಿ. ಗುರು ಮತ್ತು ಬುಧನ ಸಹಕಾರದಿಂದಾಗಿ ನೀವು ಕಲಿತ ವಿಷಯಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ. ಸಂಶೋಧನಾ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಇದು ಉತ್ತಮವಾದಂತಹ ಸಮಯ ಇದಾಗಿರ್ತದೆ ಸ್ನೇಹಿತರೆ. ಇದರ ಜೊತೆಗೆ ಈ ಟೈಮ್ನಲ್ಲಿ ವಿದ್ಯಾರ್ಥಿಗಳು ಬಹಳ ಏಕಾಗ್ರತೆ ಮತ್ತು ಸಮಯ ಪರಿಪಾಲನೆ ಮಾಡಿ ನೀವು ಓದಿನತ್ತ ಗಮನವನ್ನು ಕೊಡಿ ಸ್ನೇಹಿತರೆ. ಗುರು ಮತ್ತು ಬುಧನ ಸಹಕಾರದಿಂದಾಗಿ ನೀವು ಪ್ರತಿಯೊಂದು ವಿಷಯದಲ್ಲೂ ಉತ್ತಮವಾದ ಫಲಿತಾಂಶವನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ. ಹಾಗೆಯೇ ಈ ಸಮಯದಲ್ಲಿ ಕೌಶಲ್ಯನ ಕಲಿಯುವಂತಹ ಉದ್ಯೋಗಿಗಳಿಗೆ ಉತ್ತಮವಾದಂತಹ ಸಮಯ ಇದಾಗಿರ್ತದೆ. ಈ ಟೈಮ್ನಲ್ಲಿ ಗುರುವಿನ ಪ್ರಭಾವದಿಂದಾಗಿ ನೀವು ಪ್ರತಿಯೊಂದು ಕಾರ್ಯದಲ್ಲೂ ಯಶಸ್ಸನ್ನು ಕಾಣಲು ಉತ್ತಮ ಕೌಶಲ್ಯಗಳನ್ನು ಕಲಿಯೋದು ಇದು ಉತ್ತಮವಾದಂತಹ ಸಮಯ ಇದಾಗಿರ್ತದೆ ಸ್ನೇಹಿತರೆ. ಇನ್ನು ಈ ಜೂನ್ ತಿಂಗಳಿನಲ್ಲಿ ಈ ವೃಶ್ಚಿಕ ರಾಶಿಯವರ ಪ್ರೇಮ, ವಿವಾಹ ಮತ್ತು ಕುಟುಂಬದ ಜೀವನ ಹೇಗಿರಲಿದೆ, ಸಾಮರಸ್ಯದಿಂದ ಕೂಡಿರ್ತದ ಈ ತಿಂಗಳಿನಲ್ಲಿ ಸಂಬಂಧಗಳು ಅಂತ ಕೇಳೋದಾದರೆ, ಪ್ರೇಮ ಸಂಬಂಧಗಳು ಗಂಭೀರವಾಗುವಂತಹ ಸೂಚನೆ ಈ ತಿಂಗಳಲ್ಲಿ ಕಾಣಲಿಕ್ಕೆ ಸಿಗ್ತಾ ಹೋಗ್ತದೆ ಸ್ನೇಹಿತರೆ. ತಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ಹೇಳುವ ಮೂಲಕ ನೀವು ಸಂಬಂಧವನ್ನು ಇನ್ನಷ್ಟು ಬಲಪಡಿಸಬಹುದಾಗಿದೆ. ಆದ್ದರಿಂದ ಮುಕ್ತವಾದಂತಹ ಸಂವಹನ ನಡೆಸುವುದು ಬಹಳ ಮುಖ್ಯವಾಗಿರ್ತದೆ. ವಿವಾಹಿತ ದಂಪತಿಗಳಿಗೆ ಮಧ್ಯಮ ಸಮಯ ಇದಾಗಿರ್ತದೆ ಸ್ನೇಹಿತರೆ. ಸಂವಹನದ ಕೊರತೆಯಿಂದಾಗಿ ಸ್ವಲ್ಪ ಅಸಮಾಧಾನ ಉಂಟಾಗುವಂತಹ ಸಾಧ್ಯತೆ ಇದೆ. ನೀವು ಈ ಟೈಮ್ನಲ್ಲಿ ಉತ್ತಮ ಸಂವಹನದ ಜೊತೆಗೆ ತಾಳ್ಮೆಯಿಂದ ಇದ್ದರೆ ನಿಮಗೆ ಒಳಿತಾಗಿರಲಿದೆ ಸ್ನೇಹಿತರೆ. ಆದರೆ ಚಿರಸ್ಥಾಯಿಯಾಗಿ ಇದು ಬಹಳ ಇರೋದು ಸ್ನೇಹಿತರೆ. ಇದಕ್ಕೆ ಪರಿಹಾರವೂ ಕೂಡ ನಿಮಗೆ ಸಿಗ್ತಾ ಹೋಗ್ತದೆ. ಕುಟುಂಬದ ಸದಸ್ಯರೊಂದಿಗೆ ಕಳೆದ ಸಮಯದಿಂದ ಸಂತೋಷವೂ ಕೂಡ ನಿಮಗೆ ದಕ್ತಾ ಹೋಗ್ತದೆ. ಪೋಷಕರ ಆಶೀರ್ವಾದವು ಈ ತಿಂಗಳಲ್ಲಿ ನಿಮ್ಮನ್ನು ಹೆಚ್ಚು ಶಕ್ತಿಶಾಲಿಯನ್ನಾಗಿ ಮಾಡಲು ಸಹಕರಿಸ್ತಾ ಹೋಗ್ತದೆ ಸ್ನೇಹಿತರೆ. ಒಟ್ಟಾರೆಯಾಗಿ ಈ ಜೂನ್ ತಿಂಗಳಿನಲ್ಲಿ ನಿಮಗೆ ಸಣ್ಣ ಸಣ್ಣ ಜಗಳಗಳು ಕಂಡು ಬಂದರೂ ಕೂಡ ಅದಕ್ಕೆ ಪರಿಹಾರವೂ ಕೂಡ ಸಿಗ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಈ ಜೂನ್ ತಿಂಗಳಿನಲ್ಲಿ ಈ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ನಾವು ನೀಡುವಂತಹ ಸರಳ ಪರಿಹಾರಗಳೇನು, ಆ ಪರಿಹಾರಗಳನ್ನು ಅನುಸರಿಸಿದಿಂದ ಏನೆಲ್ಲ ಲಾಭವೂ ಕೂಡ ನಿಮಗೆ ಸಿಗ್ತದೆ ಅಂತ ಈಗ ತಿಳಿಸ್ಕೊಡ್ತಾ ಹೋಗ್ತೇನೆ. ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ. ಮಂಗಳವಾರದಂದು ಹನುಮಂತ ದೇವರ ಸನ್ನಿಧಿಯಲ್ಲಿ ತೈಲಾಭಿಷೇಕವನ್ನು ಮಾಡಿಸಿ ಸ್ನೇಹಿತರೆ. ಇದರಿಂದಾಗಿ ಹನುಮಂತ ದೇವರ ಕೃಪೆಯೂ ಕೂಡ ಉಂಟಾಗ್ತಾ ಹೋಗ್ತದೆ. ಹಾಗೆ ಆ ಶನಿದೇವರ ಕೃಪೆಯೂ ಕೂಡ ನಿಮಗೆ ಉಂಟಾಗ್ತಾ ಹೋಗ್ತದೆ ಸ್ನೇಹಿತರೆ. ಭೂಮಿಗೆ ಆರ್ಘ್ಯವನ್ನು ನೀಡುವುದರಿಂದ ಉತ್ತಮವಾದ ಫಲವನ್ನು ನೀವು ಪಡಿಬೋದಾಗಿದೆ. ಪ್ರತಿಯೊಂದು ಕಾರ್ಯದಲ್ಲೂ ಯಶಸ್ಸನ್ನು ಕಾಣಲು ಭೂಮಿಗೆ ಆರ್ಘ್ಯ ನೀಡುವುದು ಬಹಳ ಉತ್ತಮವಾಗಿರ್ತದೆ ಸ್ನೇಹಿತರೆ. ಈ ಟೈಮ್ನಲ್ಲಿ ನೀವು ಮಾಡಬೇಕಾದಂತಹ ಜಪ ಯಾವುದು ಅಂತ ಕೇಳೋದಾದರೆ, ಓಂ ಅಂಗರಾಯಕಾಯ ನಮಃ ಎಂಬ ಮಂತ್ರವನ್ನು ಪ್ರತಿದಿನ 108 ಬಾರಿ ಜಪಿಸುವುದು ಬಹಳ ಮುಖ್ಯವಾಗಿರ್ತದೆ. ಈ ಮಂತ್ರವನ್ನು ಜಪಿಸಿದ್ದೇ ಆದರೆ ಆ ಮಂಗಳ ದೇವರ ಕೃಪೆಗೆ ನೀವು ಪಾತ್ರರಾಗ್ತಾ ಹೋಗ್ತೀರಿ ಸ್ನೇಹಿತರೆ. ಈ ಟೈಮ್ನಲ್ಲಿ ಈ ವೃಶ್ಚಿಕ ರಾಶಿಯವರು ಕೆಂಪು ಬಟ್ಟೆ ಧರಿಸುವುದು ನಿಮಗೆ ಬಹಳ ಶುಭದಾಯಕವಾಗಿರ್ತದೆ ಸ್ನೇಹಿತರೆ. ಶಕ್ತಿಯ ಅಕ್ಕಿ ಅಥವಾ ಶ್ವಾನಗಳಿಗೆ ಆಹಾರ ನೀಡುವುದು
ಆಪದಕ್ಕೆ ಪರಿಹಾರ ಇದಾಗಿರ್ತದೆ ಸ್ನೇಹಿತರೆ. ಇನ್ನು ಪ್ರತಿ ಶನಿವಾರ ಆ ಶನಿದೇವರ ಜಪವನ್ನು ಮಾಡಿ ಸ್ನೇಹಿತರೆ. ಆ ದಿನ ಮದ್ಯಪಾನ ಮತ್ತು ಮಾಂಸಾಹಾರವನ್ನು ತಪ್ಪಿಸಿ ಶನಿದೇವರಿಗೆ ಪ್ರಿಯವಾದಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಶನಿದೇವರ ದೇವಾಲಯದಲ್ಲಿ ಹಚ್ಚೋದ್ರಿಂದ ಶನಿದೇವರ ಕೃಪೆಗೆ ನೀವು ಪಾತ್ರರಾಗ್ತೀರಿ ಸ್ನೇಹಿತರೆ. ಪ್ರತಿ ಗುರುವಾರದಂದು ಗುರುದೇವರ ಜಪವನ್ನು ಮಾಡಿ ಸ್ನೇಹಿತರೆ. ಆ ಗುರುದೇವರು ನಿಮಗೆ ಕೌಶಲ್ಯಗಳನ್ನು ಕಲಿಯಲು ಹಾಗೆ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಬಹಳ ಅನುಕೂಲಕರವಾಗಿರೋದ್ರಿಂದ ಗುರುದೇವರ ಆಶೀರ್ವಾದದಿಂದಾಗಿ ನೀವು ಸಕಲ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ. ಓಂ ಗುರುವೇ ನಮಃ ಎಂಬ ಮಂತ್ರವನ್ನು ಗುರುವಾರದಂದು 108 ಬಾರಿ ಜಪಿಸಿ ಸ್ನೇಹಿತರೆ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಸರಳ ಪರಿಹಾರಗಳನ್ನು ಅನುಸರಿಸಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ. ಹಾಗೆಯೇ ಈ ಜೂನ್ ತಿಂಗಳಿನಲ್ಲಿ ನಿಮ್ಮ ಶುಭ ದಿನಗಳು, ಶುಭ ಸಂಖ್ಯೆ ಯಾವುದು, ಬಣ್ಣ ಮತ್ತು ದಿಕ್ಕು ಯಾವುದು ಶುಭವಾಗಿರುತ್ತದೆ ಅಂತ ಕೇಳೋದಾದ್ರೆ ಸ್ನೇಹಿತರೆ, ಶುಭ ದಿನಗಳು ಜೂನ್ 3, 7, 12, 18, 26 ಸ್ನೇಹಿತರೆ. ಶುಭ ಬಣ್ಣ ಕೆಂಪು ಕಿತ್ತಾಳೆ ಆಗಿರುತ್ತದೆ ಸ್ನೇಹಿತರೆ. ಇನ್ನು ಈ ರಾಶಿಯವರಿಗೆ ಶುಭ ಸಂಖ್ಯೆ 9, 3, 5 ಇದು ಶುಭ ಸಂಖ್ಯೆಗಳು ಆಗಿರ್ತದೆ ಸ್ನೇಹಿತರೆ. ಇನ್ನು ಶುಭ ದಿಕ್ಕು ಪೂರ್ವ ಆಗಿರ್ತದೆ ಸ್ನೇಹಿತರೆ. ಇನ್ನು ಒಟ್ಟಾರೆಯಾಗಿ ಈ ಜೂನ್ ತಿಂಗಳಿನಲ್ಲಿ ಈ ವೃಶ್ಚಿಕ ರಾಶಿಯವರಿಗೆ ಈ ಜೂನ್ ತಿಂಗಳು ಸವಾಲು ಮತ್ತು ಅವಕಾಶದ ಸಂಕಲನ ಎಂದರೆ ತಪ್ಪಾಗಲಾರದು. ಇದು ಕೆಲಸಕ್ಕೆ ತಲೆ ಹಾಕುವ ಪ್ರಯತ್ನಿಸಿ ಸಾಧನೆ ಸಾಧಿಸುವಂತಹ ಕಾಲ ಎಂದರೆ ತಪ್ಪಾಗಲಾರದು ಸ್ನೇಹಿತರೆ. ಗ್ರಹ ಸಂಚಾರದಿಂದಾಗಿ ಶಕ್ತಿಯನ್ನು ಉಪಯೋಗಿಸಿಕೊಂಡ್ರೆ ನಿಮ್ಮ ಜೀವನ ಮತ್ತು ಆರ್ಥಿಕವಾಗಿ ಮುನ್ನಡೆಯಲು ಬಹುಮಾನ ಸಿಕ್ಕುವಂತಾಗಿರ್ತದೆ. ಆರೋಗ್ಯದ ಮೇಲೆ ಜಾಗರೂಕರಾಗಿ ಸಂಬಂಧಗಳನ್ನು ಸಂರಕ್ಷಿಸಿ ದೇವಾರಾಧನೆ, ಧ್ಯಾನ ಮತ್ತು ಉತ್ತಮ ಆಚಾರಗಳಿಂದ ಈ ತಿಂಗಳ ಶಕ್ತಿಯನ್ನು ನೀವು ನಿಮ್ಮಲ್ಲಿ ಹೆಚ್ಚಿಸ್ಕೊಳ್ಬೋದಾಗಿದೆ ಸ್ನೇಹಿತರೆ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಸರಳ ಪರಿಹಾರಗಳನ್ನು ನೀವು ಅನುಸರಿಸಿದೆ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುವೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು ಮತ್ತು ಗುರುದೇವರು ನಿಮಗೆ ಆಯುಷ್ಯ, ಆರೋಗ್ಯ, ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.